ಒಮ್ಮೆ ಅವರು ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು. ರಮಣ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಕುಳಿತಾಗ ಒಬ್ಬ ಯುವಕ ಜೀವನದಲ್ಲಿ ಬಹಳಷ್ಟು ಕಷ್ಟ, ತೊಂದರೆ, ನೋವು, ಜೂಜಾಟ, ಇಸ್ಪೆಟ್ಟು, ಕುಡಿತ, ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಲಿಲ್ಲ, ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಲಿಲ್ಲ, ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತನಾಗಲಿಲ್ಲ. ಅವನಿಗನ್ನಿಸ್ತು ಜೀವನ ಬೇಸರಾತು, ಸಾಕು ಇನ್ನೇನಿದೆ ಜೀವನದಲ್ಲಿ, ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟಾತ. ಹೋಗುವಾಗ ರಮಣ ಮಹರ್ಷಿಗಳ ಆಶ್ರಮ. ಆ ಯುವಕನಿಗೆ ಅನ್ನಿಸ್ತದೆ, ಹೋಗುವಾಗ ಕೊನೆಗೆ ಹೇಗಾದರೂ ಸಾಯ್ಲಿಕ್ಕೆ ಹೊಂಟಿದ್ದೇನೆ, ಕೊನೆಯ ಕಾಲಕ್ಕೆ ಪುಣ್ಯಾತ್ಮರು, ದೊಡ್ಡವರು, ಮಹಾನುಭಾವಿಗಳು ರಮಣ ಮಹರ್ಷಿಗಳು, ಒಂದು ಸಲ ಜೀವನದ ಕೊನೆಯ ಕಾಲಕ್ಕೆ ಅವ್ರ ದರ್ಶನ ತಗೊಂಡು ಹೋಗೋಣ. ಆ ಯುವಕ ರಮಣ ಮಹರ್ಷಿಗಳ ಹತ್ರ ಬಂದು ನಮಸ್ಕಾರ ಮಾಡಿ ಅಂತಾನೆ, ನನಗೆ ಜೀವನ ಬೇಸರಾಗಿದೆ, ನನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದೇನೆ, ನಿರುತ್ಸಾಹಿಯಾಗಿದ್ದೇನೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟೀನಿ, ಏನೂ ಇಲ್ಲ, ಕೊನೆಗೆ ನಿಮಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದೇನೆ. ರಮಣ ಮಹರ್ಷಿಗಳು ಇವ ಬಂದಾಗ ಅವರ ಆಶ್ರಮದಲ್ಲಿ ಬರುವ ಭಕ್ತರಿಗಾಗಿ ಈ ಊಟಕ್ಕೆ ಪತ್ರೋಳಿ ಎಲೆ ಅಂತ ಮಾಡ್ತಾರಲ್ಲ, ನಿಮ್ಮ ಕಡೆ ಮಾಡ್ತಾರಲ್ಲ, ಪತ್ರೋಳಿ ಎಲೆ ಊಟಕ್ಕೆ ಹಣಿತಾ ಇದ್ರು. ಅವನು ಪತ್ರೋಳಿ ಎಲೆ ಹಣದು ದಾಸೋಹಕ್ಕೆ ಕೊಡ್ತಿದ್ರು. ಆ ಎಲೆಗಳಲ್ಲಿ ಜನ ಉಣ್ತಿದ್ರು. ಆ ಯುವಕಿಗೆ ಹೇಳಿದ್ರೆ, ನೀ ಕೂಡು ಒಂದು ಸ್ವಲ್ಪ ಹೊತ್ತಂತ ಕೂಡಿಸಿದ್ರು. ಕೂಡಿಸಿ ಅವ್ರು ಹಂಗೆ ಪತ್ರೋಳಿ ಎಲೆ ಹಣದು ತಯಾರು ಮಾಡಿ ಇಷ್ಟೆತ್ರ ಒಟ್ಟಿದ್ರು. ಒಂದು 2 ತಾಸು ಆದಮೇಲೆ ಆ ಹುಡುಗನ ಕರೆದ್ರು. ಯಾರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೊಂಟಿದ್ನಲ್ಲ ಆ ಹುಡುಗನ ಕರೆದು ಹೇಳ್ತಾರೆ, ನೋಡು ಈ ಪತ್ರೋಳಿ ಎಲೆ ಅದಾವಲ್ಲ, ಇವೆಲ್ಲ ತೊಗೊಂಡು ಹೋಗಿ ತಿಪ್ಪೆಗೆ ಹಾಕಿ ಬಾ ಅಂದರು. ಆ ಹುಡುಗನಿಗೆ ಆಶ್ಚರ್ಯ ಆಯ್ತು, ಅಲ್ಲ ನೀವು ದೊಡ್ಡವರಂತ ಜಗತ್ತು ಹೇಳ್ತದೆ, ನೀವು ದೊಡ್ಡವರಂತ ನಾ ತಿಳ್ಕೊಂಡಿದ್ದೆ, ಇಷ್ಟು ಕಷ್ಟಪಟ್ಟು ಈ ಪತ್ರೋಳಿಯಲ್ಲಿ ಹಣದಿರಿ, ನೀವು ತಯಾರು ಮಾಡಿರಿ, ಇವನ್ನೆಲ್ಲ ಒಯ್ದು ನಾ ತಿಪ್ಪ್ಯಾಗ ಹಾಕಿ ಬಂದ್ರೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲೇನು? ಅವಾಗ ರಮಣ ಮಹರ್ಷಿಗಳಂತಾರೆ, ಈ ಪತ್ರೋಳಿಯಲ್ಲಿ ನಾ 2 ತಾಸಿನಿಂದ ತಯಾರು ಮಾಡೀನಿ, ಇದನ್ನು ತಯಾರು ಮಾಡಿದ್ದು ತಿಪ್ಪ್ಯಾಗ ಹಾಕಿ ಬಂದರೆ ನನ್ನ ಶ್ರಮ ವ್ಯರ್ಥ ಆಗುತ್ತಂತ ನಿನಗೆ ಜ್ಞಾನ ಐತಿ. ನಿನ್ನ ತಯಾರು ಮಾಡಬೇಕಾದ್ರೆ ಭಗವಂತ ಎಷ್ಟು ವರ್ಷ ಹಿಡ್ದೈತಲ್ಲ, ಮತ್ತು ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮ ವ್ಯರ್ಥ ಆಗೋದಿಲ್ಲ ಅಂತಮ್ಮ. ನಿನ್ನನ್ನು ನಿರ್ಮಾಣ ಮಾಡಬೇಕಾದ್ರೆ ಹಲವು ವರ್ಷಗಳನ್ನು ತೆಗೆದುಕೊಂಡಾನಾತ. ಕಣ್ಣ, ಕೈಯ, ಕಾಲ, ಮೂಗ ಎಷ್ಟು ತಿದ್ದಿ ಮಾಡ್ಯಾನ. ಒಬ್ಬರಂಗೆ ಒಬ್ಬರು ಈ ಜಗತ್ತಿನೊಳಗಿಲ್ಲ. ಎಷ್ಟು ಅದ್ಭುತ, ಒಬ್ಬರು ನೋಡಲಿಕ್ಕೆ ಇನ್ನೊಬ್ಬರಂಗಿಲ್ಲ. ಇಷ್ಟೆಲ್ಲವನ್ನು ನಿರ್ಮಾಣ ಮಾಡ್ಯಾನಲ್ಲ ದೇವರು, ಅವನು ಶ್ರಮ ವ್ಯರ್ಥ ಆಗೋದಿಲ್ಲೇನು? ಅದಕ್ಕೆ ಬದುಕಿನೊಳಗೆ ಮನುಷ್ಯ ಉತ್ಸಾಹ ತುಂಬಲಿಕ್ಕಾಗಿ ಒಂದು ಬದುಕು ಕಟ್ಟುವುದು. ಈ ಬದುಕು ಒಳ್ಳೆಯದಕ್ಕಾಗಿ ಉಪಯೋಗ ಆಗಬೇಕಲ್ಲ. ಏನವ 100 ವರ್ಷ ಬದುಕ್ಯಾನ ಅನ್ನೋದು ಮುಖ್ಯ ಅಲ್ಲ, ಅವ ಎಷ್ಟೇ ದಿವಸ ಬದುಕಲಿ ಹೆಂಗೆ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಎಷ್ಟು ವರ್ಷ ಬದುಕ್ಯಾನ ಅನ್ನೋದಕ್ಕಿಂತ ಅವ ಹೆಂಗೆ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದೆ. ನಾವು 100 ವರ್ಷ ಬದುಕೀವಿ, ಹೋಗ ಮುಂದೆ ಯಾರೂ ಕೇಳಿಲ್ಲ ನಮಗೆ. ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ. ಹೂವಿನ ಆಯುಷ್ಯ ಎಷ್ಟಿದೆ ಹೇಳಿ? ಮನುಷ್ಯನ ಹಾಗೆ ಒಂದು ಹೂವು 100 ವರ್ಷ ಬದುಕುವುದಿಲ್ಲ. ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ. ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು. ಮನುಷ್ಯ 100 ವರ್ಷ ಬದುಕದ, ಆದರೆ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು. ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ತನ್ನನ್ನು ಯಾರು ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವು. ಇದು ಬದುಕಿನ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು.